ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹುಕ್ಕೇರಿ ತಾಲೂಕು ಕಾರ್ಯಕಾರಿ ಸಮಿತಿಯ ಚುನಾವಣೆ 19 ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹುಕ್ಕೇರಿ ತಾಲೂಕು ಕಾರ್ಯಕಾರಿ ಸಮಿತಿಯ ಚುನಾವಣಾ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು ಎಲ್ಲ ಸ್ಥಾನಗಳಿಗೂ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮಿತಿಯ ಒಟ್ಟು 19 ಸ್ಥಾನಗಳಿಗೆ ಚುನಾವಣೆ ಘೋಷಿಸಲಾಗಿತ್ತು. ಇದರಲ್ಲಿ ಸಾಮಾನ್ಯ ಸ್ಥಾನಗಳು 13, ಮಹಿಳಾ ಮೀಸಲು ಸ್ಥಾನಗಳು 6, ಒಟ್ಟು 10. ನಾವೆಲ್ಲಾರು ಹೊಸೂರು ಬರಲಿ ಅಂದ್ರೆ ನಮ್ಮ PH ಲಿಸ್ಟ್ ಬೆಳ್ಯಾಕ ಕಾರಣ ರೈತ ಸರ್. ಅದ್ರ ಹಳಬರು ಒಂದು 4 ಮಂದಿ, ಹೊಸೂರು 13 ಮಂದಿ. ಆದ್ರೆ ಹಳೆ ಬೀರು ಹೊಸ ಚಿಗುರು ಕೂಡಿರೋದು ಮರಸಬಹುದು ಎನ್ನುವ ಹಾಗೆ ನಮ್ಮ ಅನುಭವವನ್ನ ಅವರು ಹೊಸೂರಿಗೆಲ್ಲ ದಾರಿ ಎದುರುಕೊಟ್ಟು ಈ ಸಂಘಟನೆ ಇನ್ನಷ್ಟು ಬಲಿಷ್ಠವಾಗಿ ನಾವು ನೀವೆಲ್ಲರೂ ಕೂಡಿ ಕಟ್ಟೋಣ ಅಂತ ತಿಳ್ಕೊಂಡು ಹೇಳ್ತಾ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದೀವಿ. ನಾವು ಅವನು ಹೇಳಾಕ ಬಹಳ ಪಟ್ಟಿನೇ ಇದೆ. ನಾವು 3 ಸಾಮಾನ್ಯ ಸ್ಥಾನಗಳಿಗೆ ಪ್ರಾರಂಭದಲ್ಲಿ 18 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು. MB ನಾಯಿಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಹಾಗೂ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಂತರ 5 ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂಪಡೆದ ಕಾರಣ ಈ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದರು. ಯಾಕಂದ್ರೆ ನನಗ 22 ತಿಂಗಳ ಮೊದಲನೇ ಅವಧಿಯ ಅಧ್ಯಕ್ಷತೆಯನ್ನು ಕೊಟ್ಟಾಗ ನಾನು 23 ಜನ ಸದಸ್ಯರು ಸಹಕಾರ ಕೊಡದಿದ್ರ ನಾನು ಯಶಸ್ವಿ ಅಧ್ಯಕ್ಷ ಆಗಿರ್ತಿಲ್ಲ. ಆ ನಂತರ ಎಲ್ಲಿ ಇರ್ತದ ದಯವಿಟ್ಟು ಎಲ್ಲರೂ ಆ ಸಂಘಟನೆಯ ಉದ್ದೇಶ ಧ್ಯೇಯೋದ್ದೇಶಗಳನ್ನು ತಿಳಿದು ನಾವೆಲ್ಲರೂ ನಡಿಬೇಕಾಗಿದೆ. ಯಾಕಂದ್ರೆ ನಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ಹಿರಿಯರು ಬಹಳ ಮಾತುಕತೆಗಳನ್ನು ಕೊಟ್ಟಾಗಿ ಬಹಳಷ್ಟು ನಮಗ ಈ ಒಂದು ಚುನಾವಣೆ ಮಾರ್ಗದರ್ಶನ ಮಾಡಿ ಈ ಚುನಾವಣೆ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ನಮ್ಮ ಹಿರಿಯರಂತ ML ಮುಗುಮವ್ರು ನೆನೆಸ್ಬೇಕು. ನಮ್ಮ ಸಂಘಟನೆ ಅಧ್ಯಕ್ಷನು ಅವರು ನಮ್ಗೆ ಏನಾರ ಮಾಡಿದ್ರು ಆಯ್ತು ಸರ, ಅವ್ರು ಉಳಿದ್ರೆ ಏನಾರ ಮಾಡ್ಕೊಂಡು ಆ ಪಾಪ ಅವ್ರ 13 ಅಭ್ಯರ್ಥಿಗಳು ಮಾತ್ರ ಉಳಿದುಕೊಂಡರು ಹಾಗೂ 6 ಮಹಿಳಾ ಮೀಸಲು ಸ್ಥಾನಗಳಿಗೆ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲದ ಕಾರಣ ಆ ಸ್ಥಾನಗಳು ಸಹ ಅವಿರೋಧವಾಗಿ ಆಯ್ಕೆಯಾಗಿವೆ ಎಂದು ಮಾಧ್ಯಮಗಳ ಮುಂದೆ ವಿವರಿಸಿದ ಸಂಘಟನಾ ಕಾರ್ಯದರ್ಶಿ MB ನಾಯಿಕ. ಒಟ್ಟು 19 ಸ್ಥಾನಗಳಿಗೆ ಯಾವುದೇ ಸ್ಪರ್ಧೆ ಇಲ್ಲದ ಕಾರಣ ಎಲ್ಲ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಗಳಾದ ಶ್ರೀ NB ತೇರೆದಾಳ ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ಈ ಕಾರ್ಯಕಾರಿ ಸಮಿತಿಯ ಅವಧಿಯು 2026ರಿಂದ 2031ರವರೆಗೆ ಇರಲಿದೆ. ಒಟ್ಟು ಆಯ್ಕೆಯಾದ 19 ಅಭ್ಯರ್ಥಿಗಳೆಲ್ಲರೂ ಅವಿರೋಧ ಆಯ್ಕೆಯಾಗಲು ಶ್ರಮಿಸಿದ ಎಲ್ಲ ಹಿರಿಯರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಕನ್ನಡ, ಹುಕ್ಕೇರಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026 ಮತ್ತು 2030ರ ಅವಧಿ 5 ವರ್ಷದ ಅವಧಿಗೆ ಈ ಒಂದು ಚುನಾವಣೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇತ್ತು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ 19 ಪುರುಷ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಂತರ 6 ಜನ ಮಹಿಳಾ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಅದರ ಸ್ಥಾನಗಳು 19 ಸ್ಥಾನಗಳಿಗೆ ಸ್ಪರ್ಧೆ ನಡೀಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದು 5 ಜನ ಅಭ್ಯರ್ಥಿಗಳು ನಾವು ಹಿಂದೆ ಸರಿಸುವಂಥ ಒಂದು ಕಾರ್ಯಕ್ಕೆ ನಮ್ಮ ಎಲ್ಲ ಹಿರಿಯರ ಸಮ್ಮುಖದಾಗ ಕೈ ಹಾಕಿದ್ವು. ನಮ್ಮ ಒಂದು ತಾಲೂಕಿನಲ್ಲಿ ಅವಿರೋಧ ಆಯ್ಕೆ ಆಯಿತು. ನಂತರ ಎಲ್ಲ ಹಿರಿಯ ಶಿಕ್ಷಕರು ಹಾಗೂ ಯುವ ಶಿಕ್ಷಕ ಮಿತ್ರರು, ಅನೇಕ ಮಹಿಳಾ ಅಭ್ಯರ್ಥಿಗಳು ಎಲ್ಲರೂ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದರು. ಜೊತೆಗೆ ನಮ್ಮ ಹಿರಿಯರ ಬಹಳ ಒಂದು ಮುತುವರ್ಜಿವಹಿಸಿ ಸುಮಾರು ಒಂದು 4 ವಲಯಗಳಿಂದ ನಾವು ಸಂಕೇಶ್ವರ, ಹುಕ್ಕೇರಿ, ಹಿಡಕಲ್ಯಾಂ, ಎಮ್ಕನ್ಮಡಿ ಈ ರೀತಿ 4 ವಲಯಗಳನ್ನು ಮಾಡಿ 4 ವಲಯದಿಂದ ಹಿರಿಯರನ್ನು ಗಣನೆಗೆ ತೆಗೆದುಕೊಂಡು ನಾವು ಮುಂಚೂಣಿಯಲ್ಲಿ ಇಟ್ಕೊಂಡು ಎಲ್ಲ ಹಿರಿಯರ ಸಮ್ಮುಖದಾಗ ವಿರೋಧ ಆಯ್ತಲ್ಲಿ ಹೇಳಲಿಕ್ಕೆ
ಇಷ್ಟಪಡ್ತೀನಿ. ಜೊತೆಗೆ ಅವರೆಲ್ಲರೂ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳು ಒಳ್ಳೇದು ಮಾಡಲಿ. ನಂತರ ಕೆಲವೊಂದು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲಲಿ. ನಂತರ ನಮ್ಮ ಹುಕ್ಕೇರಿ ತಾಲೂಕಿನ ಗುರುಭವನ ಇಲ್ಲ, ಆ ಗುರುಭವನಕ್ಕಾಗಿ ಅವ್ರು ಶ್ರಮಿಸಬೇಕಂತೇಳಿ ಅವರೆಲ್ಲರಿಗೂ ಒಂದು ಸಭೆ ಮುಖಾಂತರ ಅವರಿಗೆ ಹೇಳಿ ಅವರನ್ನು ಶುಭ ಹಾರೈಸಿ. ಸರ್, ಈ ಸಹಕಾರಿ ಸಂಘಕ್ಕೆ ಎಷ್ಟನೇ ಬಾರಿ ನೀವು ಅವಿರೋಧವನ್ನು ಆಯ್ಕೆ? ಇದು ಎರಡನೇ ಅವಧಿಗೆ ಅವಿರೋಧ ನಮ್ಮ ಹುಕ್ಕೇರಿ ತಾಲೂಕಿನಿಂದ ಮಾಡಿಕೊಟ್ಟಿದ್ದೀವಿ. ಅದಕ್ಕೆಲ್ಲ ಹಿರಿಯರ ಸಹಕಾರ ಭಾಳ ಮುಖ್ಯ ಇತ್ತು. ಅವರ ಒಂದು ನೇತೃತ್ವ, ನಮ್ಮ ನೇತೃತ್ವ ಇದ್ದರೂ ಕೂಡ ಅದರ ಹಿನ್ನೆಲೆಯಾಗಿ ಬಹಳಷ್ಟು ನಮ್ಮ ಶಿಕ್ಷಕರು ಬಹಳ ಸಹಕಾರ ನೀಡಿದ್ದಾರೆ. ಅವರಿಗೆ ನಾ ಈ ಸಂದರ್ಭದಾಗ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಸರ್, ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಏನಾದರೂ ಪೂರ್ವ ಸಿದ್ಧತೆಯಲ್ಲಿ ತಯಾರಿ ಅದನ್ನು ಅಥವಾ ಏನಾದರೂ? ಅದು ಇನ್ನೂ ಚುನಾವಣಾ ದಿನಾಂಕ ನಿಗದಿಯಾಗಿಲ್ಲ. ನಿಗದಿ ಆದ ನಂತರ ನಮ್ಮ ಸಮ್ಮುಖದಾಗನ ಅದನ್ನು ನೆರವೇರಿಸಬೇಕು. ಜೊತೆಗೆ ನಮ್ಮ ಹಿರಿಯರ ಸಮ್ಮುಖದಾಗ ಇಟ್ಟ 19 ಜನ ಅಭ್ಯರ್ಥಿಗಳನ್ನು ಕರೆದುಕೊಂಡು ನಾವು ಸಭೆ ಮಾಡಿ ನಿರ್ಧಾರ ತಗೋತೀವಿ. ಸರ್, ಏನಾದ್ರು ಗೊಂದಲಮಯ ವಾತಾವರಣ ಏನಾದ್ರು ಸೃಷ್ಟಿಯಾಗಿತ್ತು ಸರ್ ತಮ್ಮ ಆಯ್ಕೆ ಮಾಡುವ? ಹುಕ್ಕೇರಿ ತಾಲೂಕಿನಾಗ ಬಹುತೇಕ ಶಿಕ್ಷಕರು ಭಾಳ ಪ್ರಬುದ್ಧರದಾರ. ಭಾಳಷ್ಟು ಜನ ನಮಗೆ ಕೇಳಕ್ಕೆ ಸಿಕ್ಕೈತಿ. ರಾಜ್ಯ ಹಂತದಾಗ ಇದು ಚರ್ಚೆ ಆಕೈತಿ. ನೀವು ಹುಕ್ಕೇರಿ ತಾಲೂಕು ದೊಡ್ಡ ತಾಲೂಕು, ಸುಮಾರು 11 ಜನ ಶಿಕ್ಷಕರು ಅದಿರಿ. ಇವ್ರು ಎಲ್ಲರನ್ನೂ ಹಿಡಿದಿಟ್ಕೊಂಡು ಅವಿರೋಧ ಮಾಡ್ತಾರೆ ಅಂದ್ರೆ ಏನೋ ಒಟ್ಟು ಇದೈತಿ ಅಂದ್ರೆ ವಿಚಾರಗಳು ಒಳ್ಳೆಯದಾವು. ಮತ್ತು ವಿಶೇಷವಾಗಿ ನಮ್ಮ ಶಿಕ್ಷಕರ ಭಾಳ ಒಂದು ಪ್ರಬುದ್ಧರದಾರ. ಅವರ ಒಂದು ವಿಚಾರ ಸರಣಿ ಮೆಚ್ಚಲೇಬೇಕು ನಾವು. ಥ್ಯಾಂಕ್ ಯು ಸರ್. ಈಗ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಅವಧಿಯಲ್ಲಿ ತಾವಿದ್ರಿ. ತಮಗೆ ಯಾವ ರೀತಿ ಶಿಕ್ಷಕರ ಸಹಕಾರ ಇತ್ತು ಅಥವಾ ಏನಾದರೂ ತಮಗೇನಾದರೂ ಈ ಶಿಕ್ಷಕರ ಸಂಘಟನೆದೊಳಗೆ ಗೊಂದಲಮಯ ವಾತಾವರಣ ಹುಡಿಸುವಂಥ ವಿಚಾರಗಳು ತಮಗೇನಾದರೂ ನಡೆದವ ಅಥವಾ ಏನೂ ಸಮಸ್ಯೆಗಳಿಲ್ಲ? ಎಲ್ಲರಿಗೂ ನಮಸ್ಕಾರ ಸರ್. 5 ವರ್ಷಗಳ ಹಿಂದೆ ಎಲ್ಲ ಹಿರಿಯರು ಕೂಡ್ಕೊಂಡು ನಮ್ಮನ್ನು 23 ಜನರನ್ನು ವಿರೋಧವಾಗಿ ಆಯ್ಕೆ ಮಾಡಿಕೊಂಡಾಗ ನಾವೆಲ್ಲ ಹೊಸಬರಾಗಿದ್ದೀವಿ. ಈ ಒಂದು ಸಂಘಟನೆ ಬಗ್ಗೆ ನಮ್ಗೆ ಅಷ್ಟೊಂದು ಜ್ಞಾನ ಎಲ್ಲ ಇದ್ದಿರಕ್ಕಿಲ್ಲ. ಆದರೂ ನಮ್ಮ ಹಿರಿಯರ ಎಲ್ಲರೂ ಮಾರ್ಗದರ್ಶನ ಪಡೆದುಕೊಂಡು ಹಲವಾರು ಶಿಕ್ಷಕರ ಸಮಸ್ಯೆಗಳನ್ನು ನಮ್ಮ ಅಧಿಕಾರಿಗಳ ಸಹಾಯದಿಂದ ನಾವೆಲ್ಲರೂ ಬಗೆಹರಿಸಿದ್ದೀವಿ. ಎಲ್ಲ ಹಿರಿಯ ಕಿರಿಯ ಶಿಕ್ಷಕರೆಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊದಲನೇ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಂಗಡಿ ಸರ್ ಅವರ ಪ್ರಪ್ರಥಮವಾಗಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಐಡೆಂಟಿಟಿ ಕಾರ್ಡನ್ನು ಫಸ್ಟ್ ಪೈಲ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಹುಕ್ಕೇರಿ ತಾಲೂಕು ನಮ್ಮ ಸಂಘಟನೆಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೆ ಭಾಳಷ್ಟು ಶಿಕ್ಷಕರ ಅರಿಯರ್ಸ್ಗಳನ್ನು, FA ಬಿಲ್ಗಳನ್ನು, SRಗಳಲ್ಲಿ ಸಹಿ ಮಾಡುವುದನ್ನು, ಇವೆಲ್ಲವುಗಳನ್ನು ನಾವು ಅವರಲ್ಲಿ ಗೂಗಲ್ ಫಾರ್ಮನ್ನು ತುಂಬಿಕೊಂಡು ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಅವನು ಪ್ರಾಮಾಣಿಕವಾಗಿ ಬಗೆಹರಿಸಿದ್ದೀವಿ. ಇನ್ನು ಮುಂದೆ ಅವರು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಸರ್, ತಾವೇ ಮುಂದೆ ಅಧ್ಯಕ್ಷರಾಗಿ ಬರ್ತೀರಾ ಅಥವಾ ನನಗೆ ಸರ್ ಈ ನಮ್ಮದೊಂದು PNG ಅಂತಕ್ಕಂಥ ಒಂದು ನಾವು ಅದನ್ನು ಹುಟ್ಟಾಕಿದಾಗನ ನಮ್ಮ ಹಿರಿಯರು ಆ PNG ಹುಟ್ಟಾಕಿರ್ತಕ್ಕಂಥ ಭಾಳಷ್ಟು ಮಹಿಳೆಯರು ದುಡಿದಾರೆ. ನಾವು ಈ 2ನೇ ಅವಧಿಗೆ ಬೇಡ ಅಂತಕ್ಕಂಥ ಆಲೋಚನೆಯನ್ನು ನಾವೆಲ್ಲರೂ ಭಾಳಷ್ಟು ನಮ್ಮ ಹಿರಿಯರಿಗೆ ಒತ್ತಾಯ ಮಾಡಿಕೊಂಡಾಗೂ ಸಹಿತ ಅವರು ಹಳಬರು ಒಂದು 4-5 ಜನ ಇರ್ರಿ, ಹೊಸಬರು ಎಲ್ಲರೂ ಕೂಡ್ಕೊಂಡು ಮಾಡ್ರಿ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಭಾಳಷ್ಟು ಒಪ್ಪಿಸಿ, ನಮ್ಮ ಮನೆಯಾಗಿನವ್ರನ್ನ ಒಪ್ಪಿಸಿ ಮೊದಲು ಒಪ್ಪಿಸಿ ಅವರನ್ನು ನಮ್ಮನ್ನು ಮತ್ತು 5 ಜನರನ್ನು ಹಳಬರನ್ನು ನಮ್ಮನ್ನು ರಿಬ್ಯಾಕ್ ಮಾಡ್ಕೊಂಡಾರೆ ಸರ್. ಉಳಿದ 13 ಜನರನ್ನು ಹೊಸಬರನ್ನು ನಮ್ಮ ಹಿರಿಯರೆಲ್ಲರೂ ಕೂಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಸರ್. ತಾವು ನೀವೇ ಅಧ್ಯಕ್ಷರಾಗಿ ಮುಂದುವರಿರಿ ಅಂತ ಹೇಳಿ ಒತ್ತಾಯ ಮಾಡಿದ್ರಿ? ಇಲ್ಲ ಸರ್, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಜೊತೆಗೆ ನಮ್ಮ ಹಿರಿಯರು ಏನು ನಿರ್ಣಯವನ್ನು ಕೈಗೊಳ್ತಾರಲ್ಲ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ನನ್ನ ವೈಯಕ್ತಿಕವಾಗಿ ಹೇಳೋದಂದ್ರೆ ನನಗೆ ಅದ್ರೊಳಗೇನು ಆಸಕ್ತಿ ಇಲ್ಲ ಅಂತ. ತಾವು ಒಟ್ಟಿನಲ್ಲಿ ಈ ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಈ ಹಿರಿಯರು ಏನು ಕೈಗೊಳ್ತಾರಲ್ಲ ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟ ಈಗ ಹೊಸವಾಗಿ ಏನು ಆರಿಸಿ ಬಂದಾರಂತ ಹೊಸವಾಗಿ ವಿರೋಧವಾಗಿ ಆಯ್ಕೆ ಮಾಡಿದಾರಲ್ಲ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಈ ಪ್ರಥಮ ಸಭೆಯಲ್ಲೇನ ಸಹಿತ ನಾವು ಅವರಿಗೆ ತಮ್ಮ ಹಕ್ಕನ್ನು ತಾವೇ ಚಲಾಯಿಸಬೇಕು, ಅದು ಯಾರೂ ಬಂದು ಕೊಡಂಗಿಲ್ಲ ಅಂತಕ್ಕಂಥ ಮಾತನ್ನು ನಾವು ಫಸ್ಟ್ ಸಂದರ್ಭದಲ್ಲೇನ ಮೀಟಿಂಗ್ದಲ್ಲೇನ ಸ್ಪಷ್ಟಪಡಿಸಿದ್ದೀವಿ. ಅವರಿಗೆ ಬೆನ್ನೆಲುಬಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ. ಸರ್, ಅವಿರೋಧ ಆಯ್ಕೆ ಯಾವ ರೀತಿ ನಡೀತು ಸರ್? ಈ ಅವಿರೋಧ ಆಯ್ಕೆ ಆಗಬೇಕಾದ್ರೆ ಮುಖ್ಯವಾಗಿ ಸರ್ ನಮ್ಮ MB ನಾಯಕರ ನೇತೃತ್ವದಲ್ಲಿ ಆಯಾ ವಲಯದಲ್ಲಿ ನಾವು ಹಿರಿಯರದ ಒಂದೊಂದು ತಂಡಗಳನ್ನು ಮಾಡಿದ್ವಿ ಸರ್. ಸಂಕೇಶ್ವರ್, ಹುಕ್ಕೇರಿ, ಡ್ಯಾಮ್, ಹತ್ತರ್ಗಿ ಅಲ್ಲಿ ತಂಡಗಳನ್ನು ಅಲ್ಲಿಯ ಹಿರಿಯ ಶಿಕ್ಷಕರನ್ನು ಕೂಡಿಕೊಂಡು ಒಂದು ತಂಡನ ಮಾಡಿದ್ವಿ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ತರಹದ ಸಂಘಟನೆಗಳು ಅದಾವೆ ಸರ್. ಭಾಳಷ್ಟು ನಮ್ಮನೆ ಸಂಘಟನೆ, GPT ಸಂಘಟನೆ ಇದೆ, ಅಲ್ಪಸಂಖ್ಯಾತರ ಸಂಘಟನೆ ಇದೆ, SC ST ಸಂಘಟನೆ ಇದೆ, ದೈಹಿಕ ಶಿಕ್ಷಕರ ಸಂಘಟನೆ ಇದೆ. ಆ ಎಲ್ಲ ಪ್ರಮುಖರನ್ನು ನಾವು ಮೊದಲ ಇಲೆಕ್ಷನ್ ಪೂರ್ವದಲ್ಲೇ ಅವರನ್ನು ಅಪ್ರೋಚ್ ಮಾಡಿ ಅವರಿಗೆ ಈ ಸಲನೂ ಅನ್ನ ಮಾಡೋಣ, ಶಿಕ್ಷಕರು ಭಾಳಷ್ಟು ಒತ್ತಡದಾಗ ಅದಾರ, ಗಣತಿ ಕಾರ್ಯ, ಟ್ರೈನಿಂಗ, BLO ಕೆಲಸ ಎಲ್ಲ ಥರ ಭಾಳಷ್ಟು ಅವರು ಕೆಲಸದಾಗಿದ್ದಾರೆ. ಅದಕ್ಕೆಲ್ಲರೂ ಕೂಡ್ಕೊಂಡು ನಾವು ವಿರೋಧವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಆಯಾ ವಲಯದಲ್ಲೇನ ನಾವು ಹೋಗಿ ಮೀಟಿಂಗ್ಗಳನ್ನು ಮಾಡಿ ನಮ್ಮ ಹಿಂದಿನ ಡೈರೆಕ್ಟರ್ನ ಕರ್ಕೊಂಡು, ಸೊಸೈಟಿ ಡೈರೆಕ್ಟರ್ನ ಕರ್ಕೊಂಡು ಅಲ್ಲಿನ ಮೀಟಿಂಗ್ಗಳನ್ನು ಮಾಡಿ ಅವರನ್ನು ಮನವೊಲಿಸಿ
ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತಕ್ಕಂಥ ಆಲೋಚನೆ ಮಾಡಿ ಅದರಲ್ಲಿ ನಾವು ಯಶಸ್ವಿಯನ್ನು ಕಂಡಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಆತ್ಮೀಯರೇ, ಮತ್ತೊಮ್ಮೆ 2026ರಿಂದ 2031 ಅವಧಿಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಹುಕ್ಕೇರಿಯ ಕಾರ್ಯಕಾರಿ ಸಮಿತಿಯ ಎಲ್ಲ 19 ಜನ ಸದಸ್ಯರ ಅವಿರೋಧ ಆಯ್ಕೆಯಾಗಿದೆ. ಈ ಅವಿರೋಧ ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನನ್ನ ತಾಲೂಕಿನ PNJ ಎಲ್ಲ ಗುರು ಹಿರಿಯರಿಗೆ, ಮುಖ್ಯವಾಗಿ ಶ್ರೀಯುತ MB ನಾಯ್ಕರವರಿಗೆ ಹಾಗೂ ನನ್ನ ಎಲ್ಲ ವಲಯದ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕ ತಾಲೂಕಿನ ಎಲ್ಲ ಗುರು ಹಿರಿಯರ ಸಹಕಾರದಿಂದ ಇವತ್ತು ಈ ಕಾರ್ಯ ಯಶಸ್ವಿಯಾಗಿ ನೆರವೇರಿದೆ. ಓಕೆ ಸರ್, ಥ್ಯಾಂಕ್ ಯು.